ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ರಸಮ್. ಬನ್ನಿ ರಸಮ್ ಹೇಗೆ ಮಾಡೋದು ಅಂತ ನೋಡುವ. ಇದು ಕೇರಳ ರಸಮ್, ಹಾಗೆ ನಮ್ಮ ಟೆಂಪಲಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯಾದ ರಸಮ್ ಇದು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದು. ನಾವು ಮನೇಲಿ ಹೇಗೆ ಮಾಡ್ಬೋದು ಅಂತ ನೋಡುವ. ಮೊದಲಿಗೆ ನಾನು ತಗೊಳ್ತಾ ಇರುವಂಥದ್ದು 1 ಚಿಟಿಕೆಯಷ್ಟು ಅರಿಶಿನ ತಗೊಂಡಿದ್ದೀನಿ. ನಂತರ 3/4 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪುಡಿಯನ್ನು ತಗೊಂಡಿದ್ದೀನಿ. ಆಮೇಲೆ 1/4 ಟೀ ಸ್ಪೂನಿಗಿಂತಲೂ ಕಮ್ಮಿ ಮೆಂತ್ಯ ಪೌಡ್ರನ್ನು ತಗೊಳ್ಬೇಕು. ನಂತರ ನಾನಿಲ್ಲಿ 3/4 ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ತಗೊಂಡಿದ್ದೀನಿ. ಆಮೇಲೆ ಕೆಂಪು ಮೆಣಸಿನ ಪುಡಿ 1 ಸ್ಪೂನ್ ಅಥವಾ 1/4 ಸ್ಪೂನಷ್ಟು ತಗೊಳ್ಬೋದು. ನಂತರ ಬೇಕಾಗಿರುವಂಥದ್ದು ಸಾಂಬಾರಿನ ಬೇಳೆ ಅಥವಾ ಸಾಂಬಾರ್ ದಾಲ್, ಅದು 1 ಸ್ಪೂನ್ ಆಗುವಷ್ಟು ತಗೊಳ್ಬೇಕು. ನೋಡಿ, ನಾನಿಲ್ಲಿ ಹಣ್ಣಾದ 2 ಟೊಮೆಟೊವನ್ನು ತಗೊಂಡಿದ್ದೀನಿ. ನಂತರ 5 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಬನ್ನಿ ಎಲ್ಲವನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಅಂದರೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ 1 ಲೇಯರ್ನಷ್ಟು, ಆಮೇಲೆ 5 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, 2 ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವು ಏನೆಲ್ಲ ಮಸಾಲೆಗಳನ್ನು ತಗೊಂಡಿದ್ದೀವಿ, ಪೌಡರ್ಗಳನ್ನು ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಒಟ್ಟಿಗೆ. ನಂತರ ಇದನ್ನ ಚೆನ್ನಾಗಿ ರುಬ್ಕೊಳ್ಳಿ. ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ನೀರು ಹಾಕದೇನೆ ಫಸ್ಟ್ ರುಬ್ಕೊಳ್ಳಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೆ, ರುಬ್ಬಬೇಕಿದ್ರೆ ಅದನ್ನೂ ಹಾಕ್ಕೊಳ್ಬೇಕು. ಸೊ ಮಿಕ್ಸಿ ಜಾರಿಗೆ ಅದನ್ನ ಹಾಕ್ಕೊಳ್ಳಿ. ಇವಾಗ ನೋಡಿ, ಚೆನ್ನಾಗಿ ರುಬ್ಕೊಂಡಿರುವಂಥ ಮಸಾಲೆ ಇದು. ಇದಕ್ಕೆ ನಾವಿವಾಗ ನೀರು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 1.5 ಲೀಟರ್ನಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ನಂತರ ನಾವಿಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಬೇಕಾಗಿರುವಂಥದ್ದು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ದೊಡ್ಡ ಹುಣಸೆ ಹಣ್ಣನ್ನು ಆಲ್ರೆಡಿ ನಾವು ನೀರಲ್ಲಿ ಹಾಕ್ಕೊಂಡು ಇಟ್ಟಿರಬೇಕು. ಸೊ ಅದರ ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಸ್ಕೊಳ್ಬೇಕು. 1/4 ಗಂಟೆಯಷ್ಟು ಹೊತ್ತಿಗೆ ಇದು ಚೆನ್ನಾಗಿ ಕುದಿಯುತ್ತೆ. ಚೆನ್ನಾಗಿ ಕುದಿಬೇಕು. ಕುದಿ ಬಂದ ನಂತರ 10 ನಿಮಿಷದವರೆಗೆ ನಾವು ಎಕ್ಸ್ಟ್ರಾ ಕುದಿಸ್ಕೊಳ್ಬೇಕು. ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಇವಾಗ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಇದನ್ನ ನಾವು ಮುಚ್ಚಿಟ್ಕೊಂಡು ಕುದಿಸಿಕೊಳ್ಳುವ. ನೋಡಿ, ನಾನಿಲ್ಲಿ ಮುಚ್ಚಿಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ಕೊಳ್ಳಿ. ಇದಾದ ನಂತರ ಒಂದು 5-10 ನಿಮಿಷದವರೆಗೆ ನಾವು ಇದನ್ನ ಕಂಟಿನ್ಯೂ ಕುದಿಸ್ಕೊಳ್ಬೇಕು. ನಂತರ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇವಾಗ ನಾವಿದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ಅಂದರೆ ಈ ರಸಮ್ನ ನಾವು ಏನು ಮಸಾಲೆಗಳನ್ನು ಹಾಕಿದ್ದೀವಿ ಅದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು. ಸೊ ಸ್ಟವ್ನ ಆಫ್ ಮಾಡಿಕೊಂಡು ನಾವಿವಾಗ ಬೇರೊಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ಳುವ. ಈ ರಸಮ್ನ ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಇದೇ ರೀತಿಯಾಗಿ, ಅಂದರೆ ನಾನು ಹೇಳಿದ ರೀತಿಯಲ್ಲಿ ಮಸಾಲೆಗಳನ್ನು ಅದೇ ಪ್ರಮಾಣದಲ್ಲಿ ಹಾಕಿ ನೀವು ರಸಮ್ ಮಾಡಿ, ಯಾವತ್ತೂ ಫೇಲ್ ಆಗಲ್ಲ. ನೋಡಿ, ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಫಿಲ್ಟರ್ ಮಾಡಿಕೊಂಡು ನಾವೇನು ಮಾಡಬೇಕು, ರಸಮ್ನ ಇನ್ನೊಮ್ಮೆ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಂತರ ಕುದಿಸ್ಕೊಳ್ತಾ ಇದ್ದೀನಿ. 1 ಕುದಿ ಬರುವವರೆಗೂ ಕುದಿಸ್ಕೊಳ್ಳಿ. ಇವಾಗ ನಾವಿದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಜಾಗ್ರಿ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಳಿ. ತುಂಬ ಈಸಿಯಾಗಿರುವಂಥ ವೇ ಇದು. ಹಾಗೆ ನಾವಿಲ್ಲಿ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಆದರೆ ನಾವು ಪೌಡರ್ಗಳನ್ನು ತಗೊಳ್ಬೇಕಿದ್ರೆ ಗಿರಣಿ ಅಂಗಡಿಗಳಿಂದಲೇ ತಗೊಳ್ಳೋದು ಉತ್ತಮ. ಯಾಕೆಂತೇಳಿದರೆ ನಮ್ಮ ಹತ್ತಿರದ ಗಿರಣಿ ಅಂಗಡಿಗಳು ಯಾವತ್ತೂ ಒಳ್ಳೆ ಪೌಡರ್ಗಳು ಸಿಗುತ್ತೆ, ನಾವು ಪ್ಯಾಕೆಟ್ ತಗೊಳ್ಳೋದಕ್ಕಿಂತ. ನೋಡಿ, ರಸಮ್ ರೆಡಿಯಾಗಿದೆ. ಉಪ್ಪು, ಹುಳಿ, ಖಾರ ಮತ್ತು ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಇದು ಕರೆಕ್ಟ್ ರಸಮ್. ಹೇಗಿದೆ ಅಂತ ನೋಡಿ. ಇನ್ನು ನಾವಿದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ರಸಮ್ ಎಲ್ಲ ಮಾಡೋದು ದೊಡ್ಡ ಕೆಲಸವೇ ಅಲ್ಲ. ಹಾಗೆ ಮಾಡಬೇಕಿದ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರಬೇಕು. ಅದಕ್ಕೆ ಇದೇ ಪ್ರಮಾಣದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆಮೇಲೆ ನೀವು ಹೇಳಿ. ನೋಡಿ, ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥದ್ದು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಒಂದು 3-4 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ. ಮತ್ತು ನಾನಿಲ್ಲಿ ಕೆಂಪು ಮೆಣಸನ್ನು ತಗೊಂಡಿದ್ದೀನಿ. ಮತ್ತು ಸಾಸಿವೆ ಹಾಕ್ಕೊಳ್ಬೇಕು.
ನಂತರ ಕರಿಬೇವು ಸೊಪ್ಪು ಹಾಕೊಂಡ್ರೆ ಆಯಿತು. ಒಗ್ಗರಣೆ ಕೊಟ್ಟ ಮೇಲೆ ಒಂಚೂರು ಅಂದರೆ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಮೆಂತ್ಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮರಿಬೇಡಿ, ಇದೇ ಥರ ನೀವು ರಸಮ್ ಮಾಡಿ. ಕೊನೆಗೆ ನಾವಿಲ್ಲಿ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ರಸಮ್ ಹೇಗಿದೆ ಅಂತ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.